ಈಗ ನಮ್ಮ ಬ್ಯಾಗ್ ಅರ್ಧ ಭಾಗ ತುಂಬಿದೆ. ಅದರೊಳಗೆ ಪೋಷಣೆಯ ಕಿಟ್ ಇದೆ, ಸ್ವಚ್ಛತಾ ಪೌಚ್ ಮತ್ತು ತುಂಬಾ ಮೋಜಿನ ವ್ಯಾಯಾಮ ಯೋಜನೆ ಕೂಡ ಇದೆ. ಆದರೆ ತಾರುಣ್ಯಾವಸ್ಥೆಯ ಪ್ರಯಾಣವು ಕೇವಲ ದೇಹ ಮತ್ತು ಮನಸ್ಸಿನ ಬಗ್ಗೆ ಮಾತ್ರ ಅಲ್ಲ. ಅದು ನಿಮ್ಮ ಸುತ್ತಲೂ ಇರುವ ಜನರು, ನೀವು ಮಾಡುವ ಆಯ್ಕೆಗಳು, ನೀವು ಯಾವ ರೀತಿಯ ವ್ಯಕ್ತಿಯಾಗಲು ಬಯಸ್ತೀರಾ ಅಂತ ಹೇಳುತ್ತೆ. ಆದ್ರಿಂದ ಈ ಪ್ರಯಾಣವನ್ನ ಇನ್ನಷ್ಟು ಅರ್ಥಪೂರ್ಣವಾಗಿಸಲು ನಾವು ನಮ್ಮ ಬ್ಯಾಗ್ನಲ್ಲಿ ಇನ್ನೂ ಕೆಲವು ಶಕ್ತಿಯುತ ಸಾಧನಗಳನ್ನ ಸೇರಿಸ್ಕೊಳ್ಳೇಬೇಕು. ಇಂದಿನ ಕಾಲದಲ್ಲಿ ಬೆಳವಣಿಗೆಯ ದೊಡ್ಡ ಭಾಗ ಡಿಜಿಟಲ್ ಜಗತ್ತಿನಿಂದ ಆಗತ್ತೆ. ಸ್ನೇಹಿತರ ಜೊತೆ ಮಾತಾಡೋದು, ವಿಡಿಯೋಗಳನ್ನು ನೋಡೋದು, ಚಿತ್ರಗಳನ್ನು ಹಂಚಿಕೊಳ್ಳೋದು, ಇವೆಲ್ಲವೂ ನಮ್ಮ ಜೀವನದ ಭಾಗವೇ ಆಗ್ಬಿಟ್ಟಿದೆ. ನಿಮ್ಮ ಡಿಜಿಟಲ್ ಜೀವನವು ನಿಜ ಜೀವನದಂತೆಯೇ ಮಹತ್ವದ್ದು. ಆದರೆ ಒಂದು ನಿಯಮವನ್ನು ಪಾಲಿಸಬೇಕು ನೀವು. ಪೋಸ್ಟ್ ಮಾಡುವ ಮೊದಲು ಒಂದು ಕ್ಷಣ ತಡಿಬೇಕು. ಹಂಚಿಕೊಳ್ಳುವ ಮೊದಲು ಒಮ್ಮೆ ಆಲೋಚಿಸಬೇಕು. ಆನ್ಲೈನ್ನಲ್ಲಿ ಅಪರಿಚಿತರೊಂದಿಗೆ ನಿಮ್ಮ ವೈಯಕ್ತಿಕ ಫೋಟೋಗಳು ಅಥವಾ ಮಾಹಿತಿಯನ್ನ ಎಂದಿಗೂ ಹಂಚಿಕೊಳ್ಬೇಡಿ. ಅವರು ಎಷ್ಟೇ ಸ್ನೇಹಿತರ ತರ ಕಂಡ್ರೂ ಕೂಡ ನೀವು ನಿಮ್ಮ ವೈಯಕ್ತಿಕ ಜೀವನದ ಯಾವುದೇ ಮಾಹಿತಿಯನ್ನ ಬಿಟ್ಕೊಡ್ಬಾರ್ದು. ಯಾರಾದರೂ ಕೆಟ್ಟ ಮಾತುಗಳನ್ನಾಡಿದ್ರೆ ಅಥವಾ ನಿಮಗೆ ಅಸೌಕರ್ಯ ಉಂಟು ಮಾಡುವಂತೆ ವರ್ತಿಸಿದ್ರೆ ಮೌನವಾಗಿರಬಾರ್ದು. ಅದನ್ನೇ ಸೈಬರ್ ಬುಲಿಯಿಂಗ್ ಅಥವಾ ಆನ್ಲೈನ್ ಕಿರುಕುಳ ಅಂತ ಹೇಳೋದು. ನೆನ್ಪಿಡಿ, ನೀವು ಏನನ್ನ ಸಹಿಸ್ಕೊಳ್ತೀರಲ್ವಾ ಅದನ್ನೇ ಪ್ರೋತ್ಸಾಹಿಸಿದಂತಾಗತ್ತೆ. ಮನಸ್ಸಿಗೆ ನೋವಾಗತ್ತೆ, ಸರಿ, ಅದು ಸಹಜ. ಆದ್ರೆ ನೆನ್ಪಿರ್ಲಿ, ನಿಮ್ಮ ಖಾಸಗಿತನವನ್ನ ಕಾಪಾಡ್ಕೊಳ್ಳಿ. ಪೋಸ್ಟ್ ಮಾಡುವ ಮೊದಲು ಯೋಚನೆ ಮಾಡಿ, ಮಾತನಾಡಿ, ಮನಸ್ಸಿನಲ್ಲೇ ಇಟ್ಕೊಳ್ಬಾರ್ದು. ಯಾವಾಗಾದ್ರೂ ನಿಮ್ಗೆ ಅನುಮಾನ ಬಂದ್ರೆ ಅಥವಾ ಅಸೌಕರ್ಯ ಅಂತ ಅನ್ಸಿದ್ರೆ ನಿಮಗೆ ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತಾಡಿ. ಶಿಕ್ಷಕರಾಗಿರ್ಬೋದು, ತಂದೆ ತಾಯಿ ಅಥವಾ ಫ್ರೆಂಡ್ಸ್ ಆಗಿರ್ಬೋದು, ಇವರೆಲ್ಲರೂ ನಿಮ್ಮ ಜೊತೆಗಿರ್ತಾರೆ. ನೀವು ಎಂದಿಗೂ ಒಂಟಿ ಅಲ್ಲ. ಈ ಪ್ರಯಾಣದ ವೇಳೆ ಕೆಲ ಸಹ ಯಾತ್ರಿಗಳು ಬರ್ತಾರೆ. ನೀವು ನಿಮಗೆ ಬೇಡ ಅಂತಂದ್ರೂ ಕೆಲವು ವಸ್ತುಗಳನ್ನು ನೀಡಬಹುದು. ಉದಾಹರಣೆಗೆ ಗುಟ್ಕಾ, ಸಿಗರೇಟು, ಮದ್ಯಪಾನ ಅಥವಾ ಇನ್ನೂ ಹಾನಿಕಾರಕ ಪದಾರ್ಥಗಳು. ಅವರು ಒಮ್ಮೆ ಮಾತ್ರ ಪ್ರಯತ್ನಿಸೋ ಅನ್ಬೋದು ಅಥವಾ ಕೂಲಾಗೋ ಅಂತ ಕೂಡ ಹೇಳ್ಬೋದು. ಆದ್ರೆ ನಿಜ ಏನಂದ್ರೆ, ಕೂಲ್ ಅಂದ್ರೆ ನಿಮ್ಮದೇ ಆಯ್ಕೆಗಳನ್ನ ನೀವು ಮಾಡೋದು. ಈ ಪದಾರ್ಥಗಳು ಅಪಾಯಕಾರಿ. ಅವು ನಿಮ್ಮ ಶ್ವಾಸಕೋಶಗಳಿಗೆ, ನೆನಪಿನ ಶಕ್ತಿಗೆ, ಮನೋಭಾವಕ್ಕೆ ಹಾನಿಯನ್ನ ಉಂಟು ಮಾಡುತ್ತೆ. ಜೊತೆಗೆ ಅವು ವ್ಯಸನಕಾರಿ ಕೂಡ. ಈ ಒಮ್ಮೆ ಪ್ರಯತ್ನ ಅನೇಕ ಬಾರಿ ಆಗ್ಬೋದು. ಈ ರೀತಿ ಒಳ್ಳೆಯ ದಾರಿಗೆ ಕರೆದೊಯ್ಯದೆ ಇರುವ ಮಾರ್ಗದಲ್ಲಿ ಸಿಲುಕಿಕೊಳ್ಳುವ ಸಾಧ್ಯತೆ ಕೂಡ ಇರುತ್ತೆ. ಆದ್ರಿಂದ ನಿಮ್ಮ ಬ್ಯಾಗ್ಗೆ ಸೇರಿಸಬೇಕಾದ ಮತ್ತೊಂದು ಶಕ್ತಿಶಾಲಿ ಸಾಧನವೇನೆಂದ್ರೆ, ಇಂತಹ ಆಫರ್ಗಳಿಗೆ ಸ್ಪಷ್ಟವಾಗಿ ಆತ್ಮವಿಶ್ವಾಸದಿಂದ ಇಲ್ಲ ಅನ್ನುವ ಉತ್ತರವನ್ನ ಕೊಡೋದು. ನಿಮ್ಗೆ ತಿಳಿದಿದೆಯಾ, ಭಾರತ ಸರ್ಕಾರ ನಶಾಮುಕ್ತ ಭಾರತ ಅಭಿಯಾನ ಎಂಬ ಮಿಷನ್ ಅನ್ನ ಆರಂಭಿಸಿದೆ. ಇದು ವಿಶೇಷವಾಗಿ ಯುವಕರಲ್ಲಿ ಮಾದಕ ವಸ್ತುಗಳ ದುರುಪಯೋಗದ ಬಗ್ಗೆ, ಅಪಾಯಗಳ ಬಗ್ಗೆ ಜಾಗೃತಿಯನ್ನ ಮೂಡಿಸಲು ಉದ್ದೇಶಿಸಲಾಗಿದೆ. ನಿಮಗೆ ಪರಿಚಯವಿರುವ ಯಾರಾದರೂ ಈ ಸಮಸ್ಯೆಯಿಂದ ಹೋರಾಡ್ತಿದ್ರೆ ರಾಷ್ಟ್ರೀಯ ವ್ಯಸನ ಮುಕ್ತ ಸಹಾಯವಾಣಿಯಾದ 144446ಕ್ಕೆ ಕರೆ ಮಾಡಿ. ಕೇವಲ ಒಂದೇ ಒಂದು ಕರೆಯಿಂದ ಅವರ ಬಾಳೇ ಬದಲಾಗಬಹುದು. ಈಗ ನೀವು ನಿಮ್ಮ ಪ್ರಯಾಣಕ್ಕೆ ಸಿದ್ಧವಾಗಿದ್ದೀರಾ? ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂದಿರುತ್ತೆ, ತಾರುಣ್ಯಾವಸ್ಥೆಯ ಈ ಪ್ರಯಾಣಕ್ಕೆ ಇಷ್ಟೊಂದು ಸಿದ್ಧತೆ ಯಾಕೆ ಬೇಕು? ಇವೆಲ್ಲ ಏನಕ್ಕೆ ನಡೆಯುತ್ತೆ? ಹಠಾತ್ ಅಂತ ಬೆಳವಣಿಗೆ ಆಗೋದು, ಮೂಡ್ ಸ್ವಿಂಗ್ಸು, ಮುಟ್ಟು, ದೇಹದ ದುರ್ವಾಸನೆ, ಇವೆಲ್ಲವಕ್ಕೂ ಕಾರಣ ಏನು? ಉತ್ತರ ಒಂದೇ, ಹಾರ್ಮೋನ್ಗಳು. ಹಾರ್ಮೋನ್ಗಳು ಎಂದ್ರೆ ರಾಸಾಯನಿಕ ಪದಾರ್ಥಗಳು. ಮೆದುಳಿನಿಂದ ಬರುವ ಸೂಚನೆಗಳಿಗೆ ಪ್ರತಿಕ್ರಿಯೆಯಾಗಿ ನಮ್ಮ ದೇಹ ವಿವಿಧ ಅಂಗಗಳಲ್ಲಿ ಅತಿ ಚಿಕ್ಕ ಪ್ರಮಾಣದಲ್ಲಿ ಹಾರ್ಮೋನ್ಗಳನ್ನು ಉತ್ಪಾದಿಸುತ್ತೆ. ಆದ್ರೆ ಅವುಗಳ ಪಾತ್ರ ಬಹಳ ಮಹತ್ವವಾಗಿದೆ. ಬೆಳವಣಿಗೆಗೆ ಮತ್ತು ಅಭಿವೃದ್ಧಿಯ ಅನೇಕ ಅಂಶಗಳನ್ನು ನಿಯಂತ್ರಿಸಲು ಹಾರ್ಮೋನ್ಗಳು ಸಹಾಯ ಮಾಡುತ್ತೆ. ದೇಹ
ಸರಿಯಾಗಿ ಕಾರ್ಯನಿರ್ವಹಿಸಲು ಅವು ಅತ್ಯಂತ ಅಗತ್ಯ. ತಾರುಣ್ಯಾವಸ್ಥೆಯಲ್ಲಿ ಈ ಹಾರ್ಮೋನ್ಗಳ ಪ್ರಮಾಣವು ಅನಿರೀಕ್ಷಿತವಾಗಿ ಬದಲಾಗುತ್ತೆ. ಈ ಬದಲಾವಣೆಗಳೇ ಹಠಾತ್ ಬೆಳವಣಿಗೆಗೆ, ಮೂಡ್ ಸ್ವಿಂಗ್ಸ್ಗೆ, ಮುಟ್ಟು ದೇಹದ ದುರ್ವಾಸನೆಗೆ ಕಾರಣವಾಗುತ್ತೆ. ಅಂದ್ರೆ ಈ ಎಲ್ಲಾ ದೈಹಿಕ ಮತ್ತು ಭಾವನಾತ್ಮಕ ಬದಲಾವಣೆಗಳ ಹಿಂದೆ ಹಾರ್ಮೋನ್ಗಳೇ ಪ್ರಮುಖ ಕಾರಣ. ಈ ಬದಲಾವಣೆಗಳು ಹಠಾತ್ ಆಗಿರುವಂತೆ ಅನ್ನಿಸ್ಬೋದು, ಆದ್ರೆ ಅವುಗಳನ್ನ ನಾವು ಅರ್ಥ ಮಾಡ್ಕೊಂಡಾಗ ಅವು ನಮ್ಮಲ್ಲಿ ಭಯವನ್ನ ಉಂಟು ಮಾಡಲ್ಲ. ಅದರ ಕಾರಣಕ್ಕೆ ಈ ಚಿಕ್ಕ ಹಾರ್ಮೋನ್ ಕೈಪಿಡಿಯನ್ನ ಕೂಡ ತಗೊಳ್ಳೋಣ. ನಮ್ಮೊಳಗೆ ಏನ್ ನಡೀತಿದೆ ಎಂಬುದರ ಅರಿವು ನಮ್ಗಿದ್ರೆ ಹೊರಗಿನ ಜಗತ್ತಿನಲ್ಲಿ ಉತ್ತಮ ನಿರ್ಧಾರಗಳನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಈಗ ನಿಮ್ಮ ಬ್ಯಾಗ್ ಸಿದ್ಧವಾಗಿದ್ಯಾ? ನಿಮ್ಮ ಬ್ಯಾಗ್ನಲ್ಲಿ ಏನೇನಿದೆ? ನೈರ್ಮಲ್ಯದೊಂದಿಗೆ ಆರೋಗ್ಯದ ಸಲಹೆಗಳು, ಜೊತೆಗೆ ಅರಿವು, ಆತ್ಮವಿಶ್ವಾಸ ಮತ್ತು ಇತರರ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳುವ ಗುಣವಾದ ತದಾತ್ಮ್ಯಾನುಭೂತಿ. ಇದರೊಂದಿಗೆ ನೀವು ಕೇವಲ ವಯಸ್ಸಿನಲ್ಲಿ ಮಾತ್ರ ಬೆಳೆಯೋದಲ್ಲದೆ ಜ್ಞಾನದಲ್ಲಿ ಮತ್ತು ಮೌಲ್ಯಗಳಲ್ಲಿ ಕೂಡ ಬೆಳೀತೀರಾ.